ನೀವೆಲ್ಲ ತೆಗೆಸ್ಬಿಡಿ. ಬೆಟ್ಟ ಮೀಸೆ ಕೂದಲು ಬಿಟ್ಕೊಳೋದು, ಯಾವುದೋ ಈ ಗ್ಯಾಂಗ್ಸ್ಟರ್ ಮೂವಿಗಳಲ್ಲಿ ಪೋಸ್ಟ್ ಕೊಡ್ತಾರಲ್ಲ ಹಿಂದೆ ನಿಂತ್ಕೊಂಡು, ಆ ಥರದ್ದು ಯಾರ್ಯಾರು ಬಿಲ್ಡಪ್ ಇದ್ದಾರೆ ಅವ್ರನ್ನೆಲ್ಲ ತೆಗೆಸ್ಬಿಡಿ. ಧಾರ್ಮಿಕ ಕಾರಣಗಳಿಂದ ಬಿಟ್ಕೊಂಡಿರುವಂಥದ್ದು ಹೊರತುಪಡಿಸಿ ಶೋಕಿಗೆ ಬಿಟ್ಕೊಂಡಿರೋರು ಯಾರಿದ್ದಾರೆ ಎಲ್ಲರದ್ದು ತೆಗೆಸಿ ನೀಟಾಗಿ. ಮತ್ತು ನಾಳೆ ಬೆಳಗ್ಗೆ ನಿಮ್ಮ ಎದುರಿಗೆ ಹಾಜರು ಮಾಡೋಂಗೆ. ಮೇನ್ ಪರ್ಪಸ್ ಏನಂದರೆ ಈ ಥರ ಉದ್ದ ಕೂದಲು ಬಿಟ್ಕೊಳೋದು, ಈ ಟ್ಯಾಟುಗಳು ಹಾಕೊಳೋದು, ಬಳೆಗಳು ಹಾಕೊಳೋದು, ಸರಗಳು ಹಾಕೊಳೋದು, ಇದರಿಂದನೇ ಎಲ್ಲ ಜನಗಳಿಗೆ ಎದುರಿಸುವಂಥದ್ದು. ಅಚ್ಚುಕಟ್ಟಾಗಿ ಎಲ್ಲ ಸಾಧಾರಣವಾದ ಮನೆ ಮಕ್ಳು ಹೆಂಗಿರ್ತಾರೆ ಹಂಗಿರ್ಬೇಕು. ಈ ಇಂಥವ್ರನ್ನೆಲ್ಲ ನೀವು ರೌಡಿ ಶೀಟ್ ಪೆರೇಡ್ಗೆ ಕರ್ಕೊಂಡ್ಬರ್ಬಾರ್ದು. ಅಂತಂದರೆ ಯಾರು ಕಾನೂನಿಗೆ ತಲೆಬಾಗಿ ನಡ್ಕೊಂತಿರ್ತಾರಲ್ಲ ಅವರಿಗೆಲ್ಲ ರೈಟ್ಸ್ ಇರೋವಂಥದ್ದು. ಇವರೆಲ್ಲ ಫಿಸಿಕಲ್ ಔಟ್ಲುಕ್ಕೇ ಬಂಡವಾಳ ಇವ್ರಿಗೆ. ಮಾರಲ್ಲಿ ಯಾವ ಕೇಸ್ ಒಂದು ಮರ್ಡರ್ ಕೇಸ್ ಹಾಕೊಂಡು ಇಲ್ಲಿ ಹನುಮಂತಂದು ಹಾಕೊಂಡು ನೋಡ್ತಿಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆಂಜನೇಯನ ಭಕ್ತ ಅಂತ ತೋರಿಸ್ಕೊಂತೀಯ, ಇಂಥದ್ದು ಮಾಡೋಕ್ಕೆ ಹೇಳ್ತಾನೆ? ಹಾಂ, ದೇವ್ರ ನಾಮ ತೆಗಿಯೋಕ್ಕೂ ನಾಲಾಯಕ್ಕೆ ನೀವೆಲ್ಲ ಅದನ್ನೇ ಹೊರಗಡೆ ಹಾಕ್ಕೊಂಡಿದ್ದೀಯ. ಇಲ್ಲಿ ತೆಗೀರಿ, ಅದನ್ನು ಬಿಚ್ಚಿದ್ರಿ ಬಿಡು, ತೆಗ್ಸಿ ಅದನ್ನು. ಎಲ್ಲ ದೇವ್ರ ನಾಮ ಬರ್ಸ್ಕೊಳೋದು, ದೇವ್ರದ್ದು ಇದು ಮಾಡ್ಕೊಳೋದು, ಟ್ಯಾಟೋ ಮಾಡ್ಕೊಳೋದು. ದೇವ್ರು ಅಡ್ಡ ಬರಲಿಲ್ವಾ ಮರ್ಡರ್ ಮಾಡ್ಬೇಕಾದ್ರೆ? ಅದು ಅಮಾಯಕರನ್ನ ಕಷ್ಟದಲ್ಲಿರೋರಿಗೆ ಕಾಯಕ್ಕಿರೋದು ದೇವರು, ನಿಮ್ಮಂಥವ್ರಿಗೆಲ್ಲ ಕ್ರಿಮಿನಲ್ಗಳಿಗೆಲ್ಲ. ಕೊಡ್ರಿ ಇಲ್ಲಿ. ಏನು ಬೆಳ್ಳಿದ ಇದು? ಭಾಳ ಶ್ರದ್ಧೆಯಿಂದ ಫಾಲೋ ಮಾಡಬೇಕು ಹನುಮಂತ ದೇವ್ರದ್ದು. ಎಷ್ಟು ಕೇಸ್ ಇದಾವೆ ನಿಮ್ಮ ಮೇಲೆ? ಯಾವಾಗಿಂದ ರೀ? ಹಾಂ, 23 ಆಗೈತೆ ಸರ್. 23. 2 ವರ್ಷದ ಕೆಳಗೆ ಮರ್ಡರ್ ಮಾಡಿ ನೀನು ಆಂಜನೇಯ ಹಾಕೊಂಡ್ರೆ ನಿನಗೆ ಯಾವ ದೇವ್ರ ಕಾಯಲ್ಲ. ಹೇಳ್ತೀನಿ ಕೇಳು. ಇದೇ ತಿಂಗಳು ಇದೀನಿ ಸರ್, ನೆಕ್ಸ್ಟ್ ಹೆರಿಂಗ್ ಐತೆ 27 ಸರ್. ಅಲ್ಲಿ ಇಲ್ಲಿ ಸಾಯ್ತಾ ಇದ್ದಾರೆ ನೋಡಿ ರೌಡಿ ಶೀಟ್ರುಗಳು. ಹಂಗೆ ಸಾಯ್ತೀಯ, ಬೀದಿ ಹಣ ಹಾಕ್ತೀಯ ಅಷ್ಟೇ. ನೋಡ್ರಿ ಇದನ್ನು ಅವ್ರ ಮನೆಗಳೆಲ್ಲ ಸರ್ ನೋಡಿ. ಇಲ್ಲಿ ನೀಟಾಗಿ ಶೇವಿಂಗ್ ಮಾಡ್ಕೊಂಡು ನೀವೆಲ್ಲ ಸ್ಟೈಲ್ಗೆಲ್ಲ ಬಿಡಬೇಕು. ಅಚ್ಚುಕಟ್ಟಾಗಿ ಮಿಲ್ಟ್ರಿ ಕಟ್ಟಿಂಗ್ ಅಂತಾರಲ್ಲ ಆ ಥರ ಕಟ್ಟಿಂಗ್ ಮಾಡಿಸ್ಕೊಂಡು ಶ್ರದ್ಧೆಯಿಂದ ಇರಬೇಕು. ನೀನು ಕಟ್ಟಿಂಗ್ ಮಾಡ್ಕೊಂಡು ಪೋಸ್ ಕೊಡೋದು, ಇಲ್ಲಿ ಗಡ್ಡದಲ್ಲಿ ಪೋಸ್ ಕೊಡೋದು, ಇವೆಲ್ಲ ಬಿಟ್ಬಿಡ್ಬೇಕು. ಈಗ ನೋಡಿ ಯಾವ್ದಾದ್ರು ಒಂದು ರೆಫರೆನ್ಸ್ ಕೊಡ್ರಿ ಯಾವ ಥರ ಇರಬೇಕು ಅಂತ.